ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಯಾವ ಟೆಂಪಲ್ ಅಂತ ಹೇಳ್ತೀನಿ ಬನ್ನಿ. ಈ ಬೆಂಗಳೂರಲ್ಲಿ ಓಡಾಡಿ ಬುದ್ಧಂಗಿಂತ ಜಾಸ್ತಿ ಪೇಷನ್ಸ್ ನನಗೆ ಬಂದುಬಿಟ್ಟಿದೆ. ಅಷ್ಟು ಟ್ರಾಫಿಕಲ್ಲಿ ನಿಂತ್ಕೊಂಡು ಕಾಯ್ದೆ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಫೈನಲಿ ಬಂದಾಯಿತು. ನಾನಿವತ್ತು ಬಂದಿರೋದು ಗೊತ್ತಾಯ್ತಾ, ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ತುಂಬ ವರ್ಷಗಳಿಂದ ಇದೆ. 1997 ಸ್ಟಾರ್ಟ್ ಆಗಿದ್ದು ಇಸ್ಕಾನು. ಸೊ ಇವಾಗ ಒಳಗಡೆ ಹೋಗಬೇಕು. ಮೇಯ್ನ್ ಎಂಟ್ರಿ ಆಫ್ ಇಸ್ಕಾನ್ ಇಲ್ಲಿಂದಾನೆ. ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡು ಬಂದರೆ ಅಲ್ಲಿ ಬಂದ. ಸೊ ಇಲ್ಲಿಂದ ಮೆಟ್ಲು ಹತ್ಕೊಂಡು ಬಂದರೆ ಇಲ್ಲಿ ದರ್ಶನ ಸಿಗುತ್ತೆ ನಮಗೆ. ದರ್ಶನಗಿನ್ನ ತುಂಬ ಒಳಗೆ ಹೋಗಬೇಕು. ಇದು ಜಸ್ಟ್ ದ ಪಾತ್ ಟು ಎಂಟ್ರಿ ಅಷ್ಟೇ. ಇಲ್ಲಿ ಚೆಕಿಂಗ್ ನಡೀತಾ ಇರುತ್ತೆ. ಇವಾಗ ಚೆಕ್ ಮಾಡಿಸ್ಕೊಳ್ಳೋಣ. ಸೊ ವೆಯ್ಟ್. ಇಲ್ಲಿ ಏನಾದರೂ ಹೆವಿ ಲಗೇಜ್ ಆ ಥರ ಏನಾದರೂ ಇದ್ದರೆ ಇಲ್ಲಿ ಕೊಟ್ಟು ನಮ್ಮ ಹೆಸರು, ಫೋನ್ ನಂಬರ್ ಎಲ್ಲ ಬರೆದು ಅಲ್ಲೇ ಇಟ್ಟು ಹೋಗಬೇಕು. ಮತ್ತು ನಮ್ಮ ಬ್ಯಾಗ್ ಚೆಕಿಂಗ್ ಇರುತ್ತೆ, ಮತ್ತು ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ. ನನ್ನ ಹತ್ರ ಇದ್ದಿದ್ದು ಸಣ್ಣ ಬ್ಯಾಗ್, ಆದ್ದರಿಂದ ನನ್ನದೇನು ಇರೋದಿದ್ದಿಲ್ಲ. ಸೊ ಇದೇನು ವರ್ಕ್ ಆಗ್ತಿಲ್ಲ ಅಂತ ಬ್ಯಾಗ್ ಅವರು ಚೆಕ್ ಮಾಡಿ ಒಳಗಡೆ ಬಿಟ್ಟರು ನಾನು. ಸೊ ಇಲ್ಲಿ ಲೇಡೀಸ್ಗೆ ಇದ್ರೊಳಗಡೆ ಚೆಕ್ ಮಾಡ್ತಾರೆ. ಸೊ ವೇಟಿಂಗ್ ಫಾರ್ ಮೈ ಟರ್ನ್. ಅಷ್ಟೇ ಆಗೋಯ್ತು. ಇದು ಚೆಕ್ ಮಾಡಿಸ್ಕೊಂಡು ಬಂದರೆ ಮುಗೀತು. ಸೊ ಈಗ ಸ್ಟ್ರೈಟ್ ಹೋದರೆ ಇಲ್ಲಿ ಇನ್ನೊಂದೇನು ಗೊತ್ತಾ, ಸ್ಲೀವ್ಲೆಸ್ ಆರ್ ನಾಟ್ ಅಲೌಡ್. ಸ್ಟ್ರ್ಯಾಪ್ಸ್ ಆಗಲಿ ಮತ್ತು ನಾರ್ಮಲ್ ಸ್ಲೀವ್ಲೆಸ್ ಆಗಲಿ ಅದೆಲ್ಲ ಅಲೋ ಇಲ್ಲ. ಕವರ್ ಮಾಡ್ಕೊಂಡು ಹೋಗಬೇಕು ಒಳಗೆ. ತುಂಬ ರಶ್ ಇದೆ ಇವತ್ತು. ಆ್ಯಕ್ಚುಲಿ ಇಷ್ಟೊಂದು ರಶ್ಶು ನಾನು ಬಂದಾಗ ಯಾವತ್ತೂ ಇಷ್ಟು ರಶ್ ಇರಲಿಲ್ಲ. ಇವತ್ತೇ ಇಷ್ಟು ರಶ್ ಇದೆ. ಇಲ್ಲಿ ನಮ್ಮ ಸ್ಲಿಪ್ಪರ್ಸ್ನೆಲ್ಲ ಕೊಡಬೇಕು ಹಾಕಿದ್ರಲ್ಲಿ. ನನ್ನ ಹತ್ರ ಚೇಂಜೇ ಇಲ್ಲ. ಟಿಕೆಟ್ ಕೌಂಟರ್ ಹತ್ರ ಹೋದರೆ ಅಲ್ಲಿ ನಮಗೆ 5 ರೂಪೀಸ್ ಒಬ್ಬರಿಗೆ ಅಲ್ಲಿ ಕೊಟ್ಟು ಸ್ಲಿಪ್ ಇಸ್ಕೊಂಬಂದು ಇವ್ರಿಗೆ ಕೊಟ್ಟರೆ ಇವ್ರು ನಮಗೆ ಚೀಲ ಕೊಡ್ತಾರೆ. ಅದರೊಳಗೆ ಚಪ್ಪಲ್ ಹಾಕಿ ಕೊಡೋದು. ಸೊ ಅಲ್ಲಿ ನಾವು ಚಪ್ಪಲ್ ಕೊಟ್ಟು ಇಲ್ಲಿ ಹ್ಯಾಂಡ್ ವಾಶ್ಗಂತ ಇದೆ, ಮತ್ತು ಕಾಲು ತೊಳಿಬೋದು. ಅಲ್ಲಿಂದ ಮುಂದೆ ಹೋದರೆ ಈ ಥರ ಸ್ಟೆಪ್ಸ್. ಜಾಸ್ತಿ ಏನು ಸ್ಟೆಪ್ಸ್ ಇಲ್ಲ, ಸ್ವಲ್ಪ ಅಷ್ಟೇ. ಇಲ್ಲೊಂದು ಹತ್ಕೊಂಡ್ರೆ ಆಮೇಲೆ ಒಂದು ವೇ ಸಿಗುತ್ತೆ ಅಷ್ಟೇ. ತುಂಬ ಜನ ಬಂದಿದ್ದಾರೆ ಇವತ್ತು. 1-2-3 ಟೈಮ್ಸ್ ಬಂದಿದ್ದೀನಿ ಇಲ್ಲಿಗೆ. ಇಲ್ಲಿ ತುಂಬ ಮೆಮೊರೀಸ್ ಇದೆ ನನ್ನದು. ಸೊ ಈ ಥರ ಇದೆ ವೇ. ಪಕ್ಕದಲ್ಲೇ ಮೆಟ್ರೋ ಕಾಣಿಸ್ತಾ ಇದೆ. ಅಲ್ಲಿದೆ ಟೆಂಪಲ್ಲು, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಎಲ್ಲ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ಥಾಟ್ಸ್ ಹಾಕಿದ್ದಾರೆ, ನೋಡ್ಕೊಂಡ್ಬಿಡಿ. ಇಸ್ಕಾನ್ ಅಂತಂದರೆ ISKCON, ಹಾಗಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ. ಇಲ್ಲಿ ಕೃಷ್ಣನ ಆರಾಧಕರಿಗೆ ತುಂಬ ಒಳ್ಳೆ ಪ್ಲೇಸ್. Vlogging is difficult in public. What do you say? ಏನಾದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ತುಂಬ ದುಃಖ ಆಗ್ತಿದೆ, ಮೇಲೆ ಕಷ್ಟಗಳು ಬರ್ತಿದೆ ಅಂತಂದರೆ ಇಲ್ಲಿಗೆ ಬಂದರೆ ಸಾಕು, ನನಗಂತೂ ಸಮಾಧಾನ ಇರುತ್ತೆ. ಇಲ್ಲಿಂದ ನಿಮಗೆಲ್ಲ ಟೆಂಪಲ್ ಕಾಣಿಸ್ತಿದೆ. ಎಷ್ಟು ಒಂಥರ ಪೀಸ್ ಆಗಿಲ್ವಾ? ಸಿ ರಿಯಲ್ ಪೀಸು. ನನ್ನ ಹಿಂದೆ ಜನ ಬರ್ತಾ ಇದ್ದಾರೆ, ಬೇಗ ಹೋಗ್ಬೇಕು ನಾನು. ಐ ಲವ್ ದಿಸ್. ಇದು ಮಾರ್ನಿಂಗ್ 4:30ಗೆ ಓಪನ್ ಆದರೆ 5:30 ತನಕ ಓಪನ್ ಇರುತ್ತೆ. ಮತ್ತು ಸ್ವಲ್ಪ ಬ್ರೇಕ್ ಇರುತ್ತೆ. ಆಮೇಲೆ ಮತ್ತೆ 7:30ಇಂದ ಓಪನ್ ಆದರೆ 1:15ವರೆಗೂ ಓಪನ್ ಇರುತ್ತೆ. ಮತ್ತು ಬ್ರೇಕ್ ಇರುತ್ತೆ ಮೇ ಬಿ ಫಾರ್ ಲಂಚ್. ಆಮೇಲೆ 4:15ಇಂದ 8:15ವರೆಗೂ ಓಪನ್ ಇರುತ್ತೆ. ಅಫ್ಕೋರ್ಸ್ ವೀಕೆಂಡ್ಸಲ್ಲಿ ರಜಾ ಇರುತ್ತೆ. ಮತ್ತು ಹಾಲಿಡೇಸ್ ಲೈಕ್ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ರಜಾ ಇರುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರಿ ಹರಿ. ಸಿ ಎಷ್ಟು ಚೆನ್ನಾಗಿದೆ. ಈ ಥರ ನಾನು ಕೋಪ ಬಂದಾಗ ಹೇಳ್ಕೊತೀನಿ. ಈ ಮಂತ್ರ ನಂಗೆ ಮುಂಚೆಯಿಂದನೂ ಗೊತ್ತಿತ್ತು. ಕೋಪ ಬಂದಾಗ ನಾನು ಈ ಥರ ಹೇಳ್ಕೊತಿದ್ದೆ. ಇದು ಫ್ರಂಟ್ ವ್ಯೂ. ಇದೇ ಫ್ರಂಟ್ ವ್ಯೂ ನಮಗೆ.
ಆಂಟಿಕ್ ಸಿಗೋದು. ತುಂಬ ಜನ ಇದ್ದಾರೆ, ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ಇಲ್ಲಿಂದ ಹೊರಟು ಬಿಡೋಣ. ನೀವು ನೋಡ್ತಿರ್ಬೋದು ಹೊರಗಡೆ ಎಷ್ಟು ಜನ ಫೋಟೋ ತೆಗೆಸ್ಕೊಂತಿದ್ದಾರೆ ಅಂತ. ಬಿಕಾಸ್ ಇದೆ ಫ್ರಂಟ್ ವ್ಯೂ ಅಲ್ವಾ, ಇದೇ ಮೇನ್. ಅಯ್ಯೋ ಮಿಸ್ಟೇಕ್ ಆಗ ಕಡೆ ಹೋಗ್ಬಿಟ್ಟಿದ್ರು ಅನಿಸುತ್ತೆ. ಓಹ್, ಕಾಲು ಸಿಕ್ಕಾಬಿಟ್ಲೆ ಸುಡ್ತಾ ಇದೆ ಬಿಸಿಲಿಗೆ. ಈ ಇಸ್ಕಾನ್ ಟೆಂಪಲ್ ಲೊಕೇಟ್ ಆಗಿರೋದು ರಾಜಾಜಿನಗರಲ್ಲಿ, ಮೇನ್ ರೋಡಲ್ಲೇ ಇದೆ. ನಾವು ಬಸ್ಸಲ್ಲಿ ಬಂದರೆ ನಮಗೆ ಇಸ್ಕಾನ್ ಟೆಂಪಲ್ ಅಂತಲೇ ಒಂದು ಸ್ಟಾಪ್ ಇರುತ್ತೆ, ಆ ಸ್ಟಾಪಲ್ಲಿ ಹೇಳ್ಕೊಬೋದು. ಇಲ್ಲಿ ಮೇಯ್ನಾಗಿ ಒಳಗಡೆ ಕೃಷ್ಣ ಮತ್ತು ರಾಧಾನ ಪೂಜೆ ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿ, ರಾಧಾ ಜನ್ಮಾಷ್ಟಮಿ, ಗುರುಪೂರ್ಣಿಮಾ ಈ ಥರ ಎಲ್ಲ ಸೆಲೆಬ್ರೇಷನ್ಸು ಇಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಬಂದರೆ ಇದು ಎಂಟ್ರಿ. ಇಲ್ಲಿಂದ ನನಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿಂದ ಒಂದು ದೊಡ್ಡ ಕ್ಯೂ ಇರುತ್ತೆ ಒಳಗವರೆಗೂ. ಹೋಗ್ತಾ ನಾವು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ಕೊಂಡು ಹೋಗಬೇಕು. ಸೊ ಈ ಕ್ಯೂ ಅಲ್ಲಿ ಲೈನಾಗಿ ಬಿಸಿಲಲ್ಲಿ ನಿಂತ್ಕೊಂಡು ಇದನ್ನು ಹೇಳಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ನಿಮಗೆ ಕೇಳಿಸ್ತಿದೆ ಅನಿಸುತ್ತೆ ಹೇಳ್ತಾ ಇರೋದು. ಅಲ್ಲಿ ಅವ್ರ ಮೈಕಲ್ಲಿ ಹೇಳ್ತಾ ಇರ್ತಾರೆ, ನಾವು ಅದನ್ನು ಜಪಿಸ್ತಾ ಇರಬೇಕು. ಈ ಉರಿ ಬಿಸಿಲಲ್ಲಿ ನನ್ನ ಕಾಲು ಏನಾಗಿದೆ ಅಂತ ನೀವೇ ನೋಡಿ, ಕೆಂಪುಗಾಗಿದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೃಷ್ಣನಿಗೋಸ್ಕರ ಅಂತ ಅಂದ್ಕೊಂಡು ಮತ್ತೆ ಕ್ಯೂನ ನಿಧಾನಕ್ಕೆ ಪಾಸ್ ಮಾಡಬೇಕು. ಸೊ ಇವಾಗ ಏನು ನೀವು ನೋಡ್ತಿದ್ದೀರಲ್ಲ, ಈ ಬಾಕ್ಸಸ್ಸು 108 ಬಾಕ್ಸಸ್ ಇರುತ್ತೆ. ಪ್ರತಿ ಸಾರಿ ಒಂದು ಬಾಕ್ಸಲ್ಲಿ ನಿಂತಾಗಲೂ ಆ ಕಂಪ್ಲೀಟ್ ಮಂತ್ರ ಹೇಳಿ ನೆಕ್ಸ್ಟ್ ಬಾಕ್ಸ್ಗೆ ಮೂವ್ ಆಗಬೇಕು. ಈ ಥರ 108 ಬಾಕ್ಸಸ್ ಅಂಟಿಲ್ ನಾವು ಒಂದು ಮೂರ್ತಿ ರೀಚ್ ಆಗೋವರೆಗೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಥರ ಅರೌಂಡ್ 16 ರೌಂಡ್ಸ್, ಅಂದರೆ 108 ಟೈಮ್ಸ್ ಒಂದು ಸಾರಿ ತಾನೇ, ಆ ಥರ 16 ರೌಂಡ್ಸು ಒನ್ ಡೇ ಅಲ್ಲಿ ಈ ಮಂತ್ರ ಚಾಂಟ್ ಆಗ್ತಾನೇ ಇರುತ್ತೆ. ಸೊ ಅಲ್ಲಿಗೆ ಎಷ್ಟಾಯ್ತಂದರೆ 1728 ಟೈಮ್ಸ್ ಪರ್ ಡೇ ಇಸ್ಕಾನಲ್ಲಿ ಈ ಮಂತ್ರ ಚಾಂಟ್ ಆಗ್ತಾಯಿದೆ. ನಿಮಗೆ ಈ ಮಂತ್ರ ಹೇಳ್ಕೊಬೇಕಾದ್ರೆ ಆ ಸ್ಪಿರಿಚುವಲ್ ಟೇಸ್ಟ್ ಅನುಭವ ಆಗುತ್ತೆ. ನಮ್ಮ ಮೈಂಡಲ್ಲಿ ಬರೀ ಪಾಸಿಟಿವ್ ಥಾಟ್ಸ್ ತುಂಬಿಕೊಳ್ಳುತ್ತೆ ಮತ್ತು ಹಾರ್ಟ್ ವಿಲ್ ಬಿ ಹ್ಯಾಪಿ ಅಟ್ ದ್ಯಾಟ್ ಟೈಮ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಅಂತೂ ಇಂತೂ 108 ಸಾರಿ ಮಂತ್ರ ಜಪಿಸಿದ್ದಾಯಿತು. ಫೈನಲಿ ಒಳಗಡೆ ಬಂದ್ವಿ. ವೇಟ್, ಇದು ರಾಧಾಕೃಷ್ಣ ಮೂರ್ತಿ ಅಲ್ಲ, ಇದು ಇನ್ನೊಂದು ದೇವರಿತ್ತು ಇಲ್ಲಿ, ತಿರುಪತಿ ತಿಮ್ಮಪ್ಪ. ಇನ್ನು ಮೇಲೆ ಹೋಗಬೇಕು ರಾಧಾಕೃಷ್ಣ ನೋಡಬೇಕು ಅಂದರೆ ತೋರಿಸ್ತೀನಿ. ಅಲ್ಲಿ ಫೋಟೋಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕಿದ್ರು, ಅದಕ್ಕೆ ನಾನು ಅಲ್ಲಿ ವಿಡಿಯೋ ತೆಗಿಯೋಕ್ಕಾಗಲ್ಲ.
ಸೊ ನೀವು ನನ್ನ ಪಾದಗಳನ್ನು ನೋಡಬಹುದು. ಈ ಉರಿ ಬಿಸಿಲಲ್ಲಿ ಕಾಲು ಸುಟ್ಕೊಂಡು ತಕ್ಕೊಂಡು ವಿಡಿಯೋ ಹೋಗ್ತಾ ಇದ್ದೀನಿ. ಅಲ್ಲಿ ತಿರುಪತಿ ತಿಮ್ಮಪ್ಪಂದು ಮೂರ್ತಿ ನೋಡಿದ್ದೆ. ಆಚೆಗಡೆ ಬಂದರೆ ಮತ್ತೆ ಒಂದು ನಮಗೆ ಸ್ಟೆಪ್ಸ್ ಸಿಗುತ್ತೆ, ಈ ಥರ ವೇ ಸಿಗುತ್ತೆ ಒಂದು. ಇದನ್ನು ಹತ್ಕೊಂಡು ಹೋದರೆ ಅಲ್ಲಿ ರಾಧಾಕೃಷ್ಣ ನಮಗೆ ಕಾಣೋಕ್ಕೆ ಸಿಗ್ತಾರೆ. ಅದಕ್ಕೂ ಮುಂಚೆ ಈಗ ಇಲ್ಲೊಂದು ಮೂರ್ತಿ ನೋಡಿಕೊಂಡು ಹೋಗಬೇಕು. ಫೈನಲಿ ಅಲ್ಲಿ ಇಬ್ಬರು ಗರ್ಲ್ಸ್ ಹೋಗ್ತಿದ್ದಾರಲ್ಲ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದರೆ ಅಲ್ಲಿಂದ ನಮಗೆ ಸೀದಾ ಒಳಗಡೆ ಎಂಟ್ರಿ ಸಿಗುತ್ತೆ. ಇಲ್ಲೀಗ ಒಂದು ಮೂರ್ತಿ ಇದೆ, ಅದನ್ನು ನೋಡಬೇಕು. ಅಲ್ಲಿರೋ ಇನ್ನೊಂದು ಮೂರ್ತಿ ನೋಡ್ಕೊಂಡು ಹೊರಗಡೆ ಬಂದರೆ ಮತ್ತೆ ನಮಗೆ ಸ್ಟೆಪ್ಸ್ ಸಿಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಮ್ಮ ರಾಧಾ ಮತ್ತು ಕೃಷ್ಣನ ನೋಡೋ ಟೈಮ್ ಬಂತು. ಸ್ವಲ್ಪ ದೂರದಲ್ಲಿದ್ದೀವಿ ಅಷ್ಟೇ. ಈಗ ನಡ್ಕೊಂಡು ಹೋಗೋಣ ಸ್ಟೆಪ್ಸ್ ಹತ್ಕೊಂಡು. ಒಳಗಡೆ ಹೋದರೆ ಅದೇನೋ ಒಂದು ಸ್ಪಿರಿಚುಯಾಲಿಟಿ ಹೆಂಗೆ ತುಂಬಿಕೊಳ್ಳುತ್ತೆ ಅಂದರೆ, ನೀವು ಆ ವೈಬೇ ಬೇರೆ. ಅಲ್ಲಿ ಫೋಟೋಸ್ ಆರ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ನಾನೇನಾದರೂ ಮೊಬೈಲ್ ಆಚೆ ತೆಗೆದ್ರೆ ಅದನ್ನ ಎತ್ತಿ ಉಂಡಿಯಲ್ಲೇ ಹಾಕಿಬಿಡ್ತಾರೆ ಅವರು. ಸೊ ಅಲ್ಲಿಂದ ನಾವು ಬಂದಿದ್ದೀಗ. ಇದೆಲ್ಲ ತುಂಬ ಸ್ಪೇಸ್ ಇದೆ, ಇಲ್ಲಿ ತುಂಬ ಜನ ಇರ್ತಾರೆ ಇನ್ನೂ. ಸೊ ಇವತ್ತು ಕಡಿಮೆ ಜನ ಏನಿಲ್ಲ, ಇದ್ದಾರೆ ಜನ. ನಾನು ಸ್ವಲ್ಪ ಮುಂದೆ ಬಂದಿದ್ದೀನಿ. ಸೊ ಇದು ಎಂಟ್ರಿ, ಮೇಯ್ನ್ ರಾಧಾಕೃಷ್ಣ ಇರೋದು ಇಲ್ಲೇ. ಸೊ ಇಲ್ಲಿ ಕೆಳಗಡೆ ಒಂದು ಹಾಸಿದಾರಲ್ಲ, ಕಾಲು ಸುಡಬಾರ್ದು ಅಂತ, ಅಲ್ಲಿಂದ ಹತ್ಕೊಂಡು ಹೋಗಬೇಕು. ಅಲ್ಲಿ ನೋಡಿ ಫೋಟೋಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ನಾನು ಅಲ್ಲಿಂದ ವೀಡಿಯೋ ತೆಗಿಯೋಂಗೆ ಇಲ್ಲ. ಸೊ ಐ ವಿಲ್ ಟ್ರೈ ಟು ಶೋ ಅಷ್ಟೇ, ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ಇವಾಗ ಮೆಟ್ಲು ಹತ್ಕೊಂಡು ಹೋಗಿದ್ದೆ. ಒಳಗಡೆ ವ್ಯೂ ನಮಗೆ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಅಲ್ಲಿ ಮೇಯ್ನ್ ದರ್ಶನ ಸೆಂಟ್ರಲ್ಲಿ ರಾಧಾಕೃಷ್ಣ ಇರೋದು. ನಾನಲ್ಲಿ ತುಂಬ ಟೈಮ್ವರೆಗೂ ಇದ್ದೆ. ಅರೌಂಡ್ 2 hours ಅಲ್ಲೇ ಸ್ಪೆಂಡ್ ಮಾಡಿದೆ. ಸ್ವಲ್ಪ ಜನ ಎಲ್ಲ ಹೋಗಲಿ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ನೋದಿತ್ತು ಮೈಂಡಲ್ಲಿ. ಅಲ್ಲಿ ನನ್ನ ಕಷ್ಟಗಳೆಲ್ಲ ರಾಧಾಕೃಷ್ಣ ಹತ್ರ ಹೇಳ್ಕೊಂಡು ಸುಮ್ಮನೆ ಕೂತಿದ್ದೆ. ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅನುಭವ ಆಗುತ್ತೆ, ಒಂದು ಸರಿ ಬಂದು ಫೀಲ್ ಮಾಡಿ ಅದನ್ನ. ಅಲ್ಲಿ ನನಗೆ ಸಾಕಾಗೋವರೆಗೂ ಕೂತ್ಕೊಂಡೆ, ಸಮಾಧಾನ ಆಯಿತು ಮನಸ್ಸಿಗೆ. ಸೊ ಅಲ್ಲಿಂದ ಕೆಳಗಡೆ ಬಂದೆ. ಕೆಳಗಡೆ ಅಂದರೆ ಇದು ಗ್ರೌಂಡ್ ಫ್ಲೋರ್ ಬಿಟ್ಟು ಅಂಡರ್ಗ್ರೌಂಡ್ ಫ್ಲೋರ್ ಅಂತ ಇದೆ. ಅಲ್ಲಿ ನಮಗೆ ಇದೆಲ್ಲ ಕಾಣ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಮಗೆ ವೆರೈಟೀಸ್ ಆಫ್ ಬುಕ್ಸ್ ಸಿಗುತ್ತೆ. ಭಗವದ್ಗೀತಾ, ಬೈಬಲ್ ಮತ್ತು ಗರುಡ ಪುರಾಣ, ಲೈಫ್ ಬಗ್ಗೆ ನಮಗೆ ಎಥಿಕ್ಸ್, ಮಾರಲ್ಸ್ ಇರೋವಂಥ ಬುಕ್ಸಸ್ ಆಗಿರ್ಬೋದು, ಜೀವನ ಚರಿತ್ರೆ ಆಗಿರ್ಬೋದು, ನಾವು ಹೆಂಗೆ ಬದುಕಬೇಕು ಅನ್ನೋದಾಗಿರ್ಬೋದು. ಇನ್ ಏನ್ಷಂಟ್ ವರ್ಡ್ಸ್ ಅವನ್ನ ಪೋಷಾಕ್ ಶೃಂಗಾರ ಅಂತ ಕರೀತಾರೆ. ಲೈಕ್ ಇವಾಗ ಗುರುಗಳು ಮತ್ತು ಸ್ವಾಮಿಗಳು ಹಾಕೊಳ್ಳೋ ಥರ ಶಾಲ್ಸ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು, ಅದರಲ್ಲಿ ಓಂ ಅಂತ ಬರೆದಿರ್ತಾರೆ, ಆ ಥರದ್ದೆಲ್ಲ ಇದೆ. ಮತ್ತು ರುದ್ರಾಕ್ಷಿ ಮಾಲೆ ಇದೆ, ಮತ್ತು ಮಣಿ ಸರ ಇದೆ ಜಪ ಮಾಡೋರಿಗೆ, ಮತ್ತು ಕೀ ಬಂಚ್ ಇದೆ, ಬುಕ್ಸ್ ಇದೆ, ಇನ್ನೂ ತುಂಬ ವೆರೈಟೀಸ್ ಇದ್ದಾವೆ. ಇಲ್ಲಿ ಬಂದು ನೋಡೋಕ್ಕೆ ಚೆಂದ ಅದು. ಮತ್ತು ಫೋಟೋಸ್ ಇದ್ದಾವೆ, ಅಂದರೆ ಮನೆಯಲ್ಲಿ ಹಾಕೊಬೋದು ನಾವು ಆ ಫೋಟೋಸ್ನ. ಮತ್ತು ಡೆಕೋರೇಟಿವ್ ಐಟಮ್ಸ್ ಇದೆ, ಲೈಕ್ ಕೃಷ್ಣ ರಾಧಾ. ಸೊ ನಿಮಗೆ ಕಾಣಿಸ್ತಿದೆ ಅಲ್ಲಿ ರಾಧಾಕೃಷ್ಣ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಬರೀ ಕೃಷ್ಣದು ಇದೆ, ಬರೀ ರಾಧಾದು ಇದೆ. ನಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮಗೆ ಫುಡ್ ಐಟಮ್ಸ್ ಸಿಗುತ್ತೆ. ಇಲ್ಲೇನು ಬರೀ ಪ್ರಸಾದ ಆ ಥರ ಅಲ್ಲ, ಇಲ್ಲಿ ಜಂಕ್ ಐಟಮ್ಸ್ ಎಲ್ಲನೂ ಇದ್ದಾವೆ. ನಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಜಿಲೇಬಿ ಇದೆ, ರಸಗುಲ್ಲ ಇದೆ, ಪೇಡ ಇದೆ, ಇನ್ನೂ ತುಂಬ ವೆರೈಟೀಸ್ ಇದ್ದಾವೆ. ಸಮೋಸ ಮತ್ತು ಜಾಂಗೀರ್, ಹೋಳ್ಗೆ, ಮತ್ತು ವೆರೈಟೀಸ್ ಆಫ್ ಸ್ವೀಟ್ ತುಂಬ ಇದ್ದಾವೆ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ತುಂಬ ಸ್ವೀಟ್ಸ್ ಎಲ್ಲ ಇದೆ. ಮತ್ತು ಚಿಪ್ಸಸ್ ಕೂಡ ಇದೆ. ಮೇಯ್ನಾಗಿ ಬನಾನಾ ಚಿಪ್ಸ್ ಇದೆ, ನನಗೆ ತುಂಬ ಇಷ್ಟ ಅದು. ಮತ್ತು ಡಸ್ಟ್ಬಿನ್ ಕೂಡ ಇದೆ ನೋಡಿ. ಎಲ್ಲೂ ಏನೂ ಗಲೀಜಾಗಿರೋಂಗಿಲ್ಲ, ಎಲ್ಲ ಸ್ವಚ್ಛವಾಗಿರಬೇಕಲ್ಲಿ. ಇಲ್ಲಿ ಕುಡಿಯುವ ನೀರಿನ ಫೆಸಿಲಿಟಿ ಇದೆ. ನಾನು ಇವಾಗ ಒಂದು ಗ್ಲಾಸ್ ವಾಟರ್ ಕುಡಿಬೇಕು.
ಕೊಡ್ತು ಮುಂದೆ ಹೋಗೋಣ. ಐ ಥಿಂಕ್ ಇದು ಕುತ್ಕೊಂಡು ಪ್ರಸಾದ ತಿನ್ನಕ್ಕೆ ಮಾಡಿದ್ದಾರೆ ಅನಿಸುತ್ತೆ. ಅದು ಇಸ್ಕಾನ್ ಒಳಗೆ. ಈ ಕಡೆ ಬಂದರೆ ಮೇ ಬಿ ದಿಸ್ ತಿನ್ನಕ್ಕೆ ಐ ಥಿಂಕ್. ನಾನು ಕ್ಯೂವಲ್ಲಿ ನಿಂತಿದ್ದೀನಿ. ಈಗ ಪ್ರಸಾದ ಸಿಕ್ತು, ಕುತ್ಕೊಂಡು ತಿನ್ನೋಕ್ಕೆ ಜಾಗ ಹುಡುಕಬೇಕು ಒಂದು ಒಳ್ಳೆಯದು. ಪ್ರಸಾದ ಅಂತೂ ಕೊಟ್ಟರು, ತಿಂದಾಯಿತು. ಈಗ ಕೆಳಗಡೆ ಪೂಲ್ ಇತ್ತಲ್ವ, ನಾನು ಪೂಲ್ ತೋರಿಸ್ದೆ ಅಲ್ವಾ, ಪೂಲ್ ಹತ್ರ ಹೋಗ್ಬೇಕು. ಈ ಥರ ಇತ್ತು. ಇದು ಪ್ರಸಾದ ಕೊಟ್ಟು ಕೂರಿಸಿ ತಿನ್ನೋಕ್ಕೆ ಅಂತಲೇ ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ. ನಾವು 2 ಟೈಮ್ಸ್ ಬಂದಿದ್ದೆ, ಅವಾಗೆಲ್ಲ ಈ ಥರ ಇರಲಿಲ್ಲ, ಇವಾಗ ಈ ಥರ ಆಗ್ತದೆ. ಸೊ ಇಲ್ಲಿ ಹ್ಯಾಂಡ್ ವಾಶ್, ಇಲ್ಲೆಲ್ಲ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಇದೆ ತುಂಬ. ಸೊ ಲೆಟ್ಸ್ ಗೋ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಅದೆಲ್ಲ ತುಂಬ ಚೆನ್ನಾಗಿ ಪೂಲೆಲ್ಲ ಇದೆ. ಅಲ್ಲೋದ್ರೆ ಈ ಕೆಳಗಡೆ ಸ್ವಲ್ಪ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. See how cute. I love this. ಇವಾಗ ವ್ಲಾಗ್. ಇಲ್ಲೆಲ್ಲ ಏನು ಜನ ನಿಂತಿದ್ದಾರೆ ಕ್ಯೂ ಅಲ್ಲಿ, ಅದೆಲ್ಲ ದಾಸೋಹಕ್ಕಾಗಿ. ಇಲ್ಲಿ ಒಳಗಡೆ ದಾಸೋಹ ಇದೆ ಇವಾಗ, ಅದಕ್ಕೋಸ್ಕರ ಅಲ್ಲೆಲ್ಲ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಸದ್ಯಕ್ಕೆ ಇವಾಗ ಪೂಲ್ ನೋಡೋಣ. ಪೂಲ್ ಅನ್ಬಾರ್ದು ಇದನ್ನ, ಮೇ ಬಿ ಏನೋ ಕಲ್ಯಾಣಿ ಥರ ಇದೆ, ತುಂಬ ಪೀಸಾಗಿದೆ ಅಪ್ಪ, ಒಳ್ಳೆ ಫೋಟೋಸ್ ಅಂತೂ ಬರುತ್ತೆ. ಸೊ ಅಲ್ಲಿದೆ ನೋಡಿ ಇಸ್ಕೊಂಡು, ನಾವು ಅದರೊಳಗೆ ಹೋಗಿ ಬಂದಿದ್ದು. ಇಲ್ಲಿಂದ ನಮಗೆ ಕಾಣಿಸುತ್ತೆ ವ್ಯೂ, ಎಂಜಾಯ್ ಮಾಡ್ಬೋದು ಇಲ್ಲಿಂದ ತುಂಬ ಚೆನ್ನಾಗಿ. ಇವಾಗ ನಾವು ನೋಡಿದ್ವಿ ಅಲ್ಲ ರಾಧಾಕೃಷ್ಣ ಇರೋ ಶಿಖರ, ಅದು ಅರೌಂಡ್ 8.5 ಮೀಟರ್ಸ್ ಇದೆ. ಈ ಇಸ್ಕಾನ್ ಟೆಂಪಲ್ ಕೂಡ ಒನ್ ಆಫ್ ದಿ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಇನ್ ದ ವರ್ಲ್ಡ್. ಅಲ್ಲಿ ತುಂಬ ಬಿಸಿಲಾಗ್ತಿತ್ತು ಅಂತ ನಾನು ಇಲ್ಲಿಗೆ ಬಂದೆ. ಸ್ವಲ್ಪ ನೆರಳಿದೆ ಇಲ್ಲಿ, ಚೆನ್ನಾಗಿ ವ್ಯೂ ಎಂಜಾಯ್ ಮಾಡ್ತಿದ್ದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಲಿ ನಾವು ಪ್ರಸಾದ ತಿಂದ್ವಿ, ಅಲ್ಲಿ ತಿಂದು ಬಂದ್ವಿ ಅಲ್ಲ, ಅದೇ ನಾವು ಈಗ ನೋಡ್ತಾ ಇರೋದು. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಸ್ಕಾನಲ್ಲಿ ರಿಲಿಜಿಯಸ್ ಪಾರ್ಶಾಲಿಟಿ ಇಲ್ಲ, ಯಾರು ಬೇಕಾದರೂ ಬರ್ಬೋದು. ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಎಲ್ರಿಗೂ ಅಲೋ ಇದೆ. ಸೊ ಅಲ್ಲಿ ನಾನು ಇಷ್ಟೊತ್ತು ಕೂತಿದ್ದು. ಅಲ್ಲಿಂದ ಕೆಳಗೆ ಬಂದರೆ ಹಿಯರ್ ಈಸ್ ಅವರ್ ಎಕ್ಸಿಟ್ ವೇ. ನಾವು ಮನೆಗೆ ಹೊರಡುವ ಸಮಯ ಬಂತು, ಹೋಗ್ಬೇಕು ಇವಾಗ. ಸೊ ಇಲ್ಲೋಡಿ ಶೌಚಾಲಯಕ್ಕೆ ದಾರಿ ಅಂತ ಹಾಕಿದ್ದಾರೆ, ಲೇಡೀಸ್ಗೆ ಜೆಂಟ್ಸ್ಗೆ ಇಬ್ಬರಿಗೂ ಇದೆ ಲೆಫ್ಟ್ ಸೈಡಲ್ಲಿ. ಸೊ ಇದೊಂದು ಸ್ಟ್ರೈಟ್ ಪಾತ್, ನಡ್ಕೊಂಡು ಹೋದರೆ ಸೀದಾ ನಾವು ಆವಾಗಲೇ ಸ್ಲಿಪ್ಪರ್ ಬಿಟ್ವಿ ಅಲ್ಲ, ಚೀಲದಲ್ಲಿ ಹಾಕಿ ಕೊಟ್ವಿ ಅಲ್ಲ, ಅಲ್ಲಿಗೆ ಹೋಗ್ತೀವಿ. ಇದು ವಾಶ್ರೂಮ್ ಈ ಕಡೆ ಕಾಣಿಸ್ತಿದೆ ಅಲ್ಲ, ಆ ಕಡೆ ಪಾರ್ಕಿಂಗು. ಅಲ್ಲಿಂದ ಇರೋ ಎಕ್ಸಿಟ್ ವೇನ ಮಾಡ್ಕೊಂಡು ಬಂದ್ವಿ. ಇವಾಗ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ಸ್ಲಿಪ್ಪರ್ಸ್ ಬಿಟ್ಟಿರ್ತೀವಲ್ಲ, ಅದು ತೊಗೊಂಡು ಹಿಂಗೆ ಬರಬೇಕು. ಆಗಲೇ ಅದು ತೊಗೊಂಡು ಮೇಲೆ ಹತ್ತಿರ್ತೀವಿ. ಈಗ ಹಿಂಗೆ ಕೆಳಗೆ ಹೋಗ್ಬೇಕು ಅಷ್ಟೇ. ಐ ಥಿಂಕ್ ಪಾಪ ಕಪಲ್ಸ್ ಜಗಳ ಆಡ್ತಿದ್ದಾರೆ. ಪಾಪ ಕಪಲ್ಸ್ ಪ್ರಾಬ್ಲಮ್ ಇದೆ ಅಲ್ವಾ. ನಮ್ಮ ಸ್ಲಿಪ್ಪರ್ ಎಲ್ಲಿದೆ, ಟೋಕನ್ ಕೊಟ್ಟಿದ್ರು, ಒಂದು ಟೋಕನ್ ಎತ್ಕೊಂಡು ಅವ್ರಿಗೆ ವಾಪಸ್ ಕೊಟ್ಟು ನಮ್ಮ ಸ್ಲಿಪ್ಪರ್ ಇಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕು ಮನೆಗೆ. ಸೊ ಬಂದ್ವಿ. ಇವಾಗ ನಾನು ನನ್ನ ಸ್ಲಿಪ್ಪರ್ ಯಾವ ರೋವಲ್ಲಿ ಬಿಟ್ಟಿದ್ದೀನಿ ಅಂತ ನೋಡ್ಬೇಕು ಫಸ್ಟು. ನಂದು ಇದ್ದಿದ್ದು ಅಲ್ಲ ಇಯಲ್ಲಿ. ಸೊ ಇವಾಗ ನಾನು ಅಲ್ಲಿ ಇರೋ ರೋವಲ್ಲಿ ನಿಂತಿರ್ತಾರೆ ಒಬ್ಬರು, ಅವ್ರ ಕೈಗೆ ಕೊಟ್ಟರೆ ಅವ್ರು ನನ್ನ ಸ್ಲಿಪ್ಪರ್ ಚೀಲನ ತಂದು ಕೊಡ್ತಾರೆ. ನಾನು ನನ್ನ ಟೋಕನ್ ತೊಗೊಂಡೋಗಿ ಎಷ್ಟೊತ್ತು ನಿಂತ್ಕೊಂಡ್ರು ಅವ್ರು ನಾನು ಈಸ್ಕೊತಾನೇ ಇರಲಿಲ್ಲ. ನಾನು ಚಿಕ್ಕವಳು ಅಂತ ಅನಿಸುತ್ತೆ, ಚಿಕ್ಕವನ ಥರ ಕಾಣ್ತಿದ್ದೆ ಅವ್ರಿಗೆ ಅನಿಸುತ್ತೆ. ಈಸ್ಕೊತಾನೇ ಇರಲಿಲ್ಲ. ಫೈನಲಿ ಈಸ್ಕೊಂಡು ನನ್ನ ಕೊಟ್ರಪ್ಪ ಫೈನಲಿ. ಹೀಗೆ ಇಟ್ಕೊಂಡು ನನ್ನ ಸ್ಲಿಪ್ಪರ್ನ ಸುತ್ಕೊಂಡು ಹಾಕ್ಕೊಂಡ್ಬಿಟ್ಟು
ಸ್ಲಿಪ್ಪರ್ ತಗೊಂಡೆ, ಚೀಲ ಅವರಿಗೆ ವಾಪಸ್ ಕೊಟ್ಟೆ. ಈಗ ಇಲ್ಲೇ ಹ್ಯಾಂಡ್ ವಾಶ್ ಇದೆ, ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕು. ನಾನು ಆವಾಗಲೇ ತೋರಿಸ್ದೆ ಅಲ್ವಾ ಬರುವಾಗ ನಿಮ್ಗೆ ಇಲ್ಲಿ ಹ್ಯಾಂಡ್ ವಾಶ್ ಇದೆ ಅಂತ, ಅದೇ ಹ್ಯಾಂಡ್ ವಾಶೇ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಹೋಗೋದೆ. ಅಷ್ಟೇ, ಇಲ್ಲಿಂದ ಎಕ್ಸಿಟ್ ವೇ ಇದು. ನಾವೇನಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ವೋ ಆ ಕಡೆ ಪಕ್ಕದಲ್ಲಿ ಹೋಗ್ತಿರೋದು ಇನ್ಸೈಡ್ ಅವರು ಈಗ ಎಂಟ್ರಿ ಆಗ್ತಿದ್ದಾರೆ. ನಾವು ಈ ಕಡೆ ಲೆಫ್ಟಿಗೆ ಬಂದರೆ ಎಕ್ಸಿಟ್ ಆಗ್ತಿದ್ದೀವಿ. ಅಲ್ಲಿ ಮೇಲೆ ಕಾಣ್ತಿದೆ ಪಾತು. ಇವ್ರು ಈ ಕಡೆ ಲೆಫ್ಟಿಂದ ಹೋಗಿ ಆ ಪಾತ್ ಒಳಗೆ ಸೇರ್ಕೊತಾರೆ, ನಾವು ಎಕ್ಸಿಟ್ ಆಗ್ತೀವಿ. ಇಫ್ ಇನ್ ಕೇಸ್ ಬ್ಯಾಗ್ ಕೊಟ್ಟಿದ್ರೆ ಇಲ್ಲಿ ಕಲೆಕ್ಟ್ ಮಾಡಬೇಕು. ಸೊ ಎಕ್ಸಿಟೆಡ್. ಇಷ್ಟೇ ಇಸ್ಕಾನ್ ಮುಗೀತು. ಇಲ್ಲಿಂದ ಇವಾಗ ಈ ಥರ ಕೆಳಗೆ ಹೋದರೆ ಎಕ್ಸಿಟ್ ಆಗ್ತೀವಿ, ಈ ಥರ ಹೋದರೆ ಮತ್ತೆ ಇನ್ಸೈಡ್ ಹೋಗ್ತೀವಿ. ನಿಮಗೆ ಗೊತ್ತಾ ಯಾಕೆ ಇಸ್ಕಾನಲ್ಲಿ ಫೋಟೋಸ್ ಸ್ಟ್ರಿಕ್ಟ್ಲಿ ಅವಾಯ್ಡೆಡ್ ಅಂದರೆ, ಅಲ್ಲಿ ನಾವು ಜಾಸ್ತಿ ಸ್ಪಿರಿಚುಯಾಲಿಟಿ ಬಗ್ಗೆ ಫೋಕಸ್ ಮಾಡಬೇಕು. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಸ್ಕೈ ವಾಕ್ ಮೇಲೆ ಹತ್ತಿ ಇಳಿದು ಬಂದು ಕೂತ್ಕೊಂಡಿದ್ದೀನಿ. ನನ್ನ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಪಕ್ಕದಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಿದೆ ಯಾವ ನಂಬರ್ ಬಸ್ಸು ಯಾವ ರೂಟ್ಗೆ ಯಾವಾಗ ಸಿಗುತ್ತೆ ಅಂತ. ದಿಸ್ ಈಸ್ ವೆರಿ ಗ್ರೇಟ್. ನಂಗೆ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಆ ಥರ ಏನಾದರೂ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಬೇಕು. ನೇಚರ್ ಎಷ್ಟು ಚೆಂದ ಇದೆ ಬ್ಯಾಂಗ್ಳೂರಲ್ಲಿ. ಇವಾಗ ಟ್ರಾಫಿಕ್ ಇಲ್ಲ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಟ್ರಾಫಿಕ್ ಇರಲಿಲ್ಲ, ಒಳ್ಳೆ ಎಂಜಾಯ್ ಮಾಡ್ಕೊಂಡು ವ್ಯೂನ ಹೋಗ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಫಿಲ್ಡ್ ವಿತ್ ಇನ್ಫಾರ್ಮೇಷನ್. ನಿಮಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು, ಇದರಿಂದ ಹೆಲ್ಪ್ ಆಯಿತು ಅಂದ್ಕೊಂಡು. ಸೊ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್.